ಅಸ್ಸಲಾಂ ವಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ನಮಸ್ಕಾರ ಎಲ್ಲರಿಗೂ. ಈಗಾಗಲೇ ಫ್ರಾಡ್ ಅನ್ನೋದು ತುಂಬ ಹೆಚ್ಚಾಗಿದೆ ಇಂಡಿಯಾದಲ್ಲಿ. ಅದೇ ಥರ ಈ ಜನರು ಹೇಗೆ ಫ್ರಾಡ್ ಮಾಡ್ತಿದ್ದಾರೆ ಅಂದರೆ, ಜನರು ತುಟ್ಟಿಯಾಗಿದೆ, ಅದು ಆಗಿದೆ, ಇದಾಗಿದೆ, ಏನು ಸಿಗುತ್ತಿಲ್ಲ, ಪೆಟ್ರೋಲ್ ಸಿಗುತ್ತಿಲ್ಲ, ಗ್ಯಾಸ್ ಸಿಗುತ್ತಿಲ್ಲ ಅಂತ ಪರದಾಡಿದರೆ ಈ ಜನರು ಇನ್ನೊಬ್ಬರನ್ನ ಮೋಸ ಮಾಡ್ತಿದ್ದಾರೆ. ಜಾಬ್ ಪ್ರಮೋಷನ್ನಿ ಮೋಸ, ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಮೋಸ, ಯಾವುದೋ ಡೂಪ್ಲಿಕೇಟ್ ಟ್ರೇಡರು. ಅದೇ ಥರ ಒಳ್ಳೆ ಟ್ರೇಡಿಂಗ್ ಮಾಡ್ತೀವಿ, ಅದನ್ನು ಮಾಡ್ತೀವಿ, ನನ್ನನ್ನು ನಂಬಿ 7,000ರಿಂದ 10,000 ಕೊಡ್ತೀನಿ, 10,000ದಿಂದ 15,000 ರೂಪಾಯಿ ಮಟ್ಟಕ್ಕೆ ಬರ್ತದೆ, ಆಮೇಲೆ ನೀವು 300 ರೂಪಾಯಿ ತುಂಬಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಆ ಥರ ಈ ಥರ ಹೇಳಿ ಮೋಸ ವಂಚನೆ ಮಾಡುವುದು. ಅದೇ ಥರ ಫ್ರಾಡಲ್ಲಿ ಇವರು ಎಷ್ಟೋ ಜನ ಮಾಡಿಕೊಟ್ಟಿದ್ದಾರೆ. ಅದೇ ಥರ ಮಣ್ಣಂದರೆ ಮೋಸ ಮಾಡಿದ್ದಾರೆ. ಒಂದು 10 ID ಕ್ರಿಯೇಟ್ ಆದರೆ ಅದರಲ್ಲಿ ಒಂದು 10 ID ಕ್ರಿಯೇಟ್ ಆದರೂ ಅವ್ರು ರಿಪೋರ್ಟ್ ಆಗಿ ಮರನೇ ದಿನ ಇನ್ನೊಂದು ID ಕ್ರಿಯೇಟ್ ಮಾಡೋದು, ಇನ್ನೊಂದು ID ಕ್ರಿಯೇಟ್ ಮಾಡಿ ಇನ್ನೊಬ್ಬರನ್ನ ಮೋಸ ಮಾಡೋದು. ಅದೇ ಥರ ಇನ್ನೊಬ್ಬ ಹೇಳ್ತಾನೆ, ಮೋಸ ಮಾಡೋದಿದ್ದರೆ ಫ್ರಾಡಾಗಿ ನನ್ನೇ ಯಾಕೆ ಮೋಸ ಮಾಡಿದಿರಿ, ಅದೇ ಥರ ಮೋಸ ಮಾಡೋದಿದ್ದರೆ ನನ್ನೇ ಯಾಕೆ ನೀವು ನನ್ನ ಹಣನ ತೊಗೊಂಡು ನನಗೆ ಯಾಕೆ ಮೋಸ ಮಾಡಿದ್ರಿ. ಅದೇ ಥರ ನಮಗೆ ಇದೇ ಮಾರ್ಚ್ 17 ತಾರೀಕಿನಲ್ಲಿ ರಿಜಿಸ್ಟರ್ ಮಾಡ್ಕೋದು, 300 ರೂಪಾಯಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಆಮೇಲೆ 400, ಆಮೇಲೆ 700, ಆಮೇಲೆ 2,000, ಆಮೇಲೆ 1,480, ಆಮೇಲೆ 1,480 ಪೈಸೆ. ಅದೇ ಥರ ಬಿಟ್ಕೊಂಡ ಆಮೇಲೆ 1,480 ಬಿಟ್ಕೊಂಡಾಗ ಅದೇ ಥರ 80 ಯಾಕೆ ಬಿಟ್ರಿ, ಅದೇ ಥರ ಪೈಸೆ ಬಿಡಿ, ಅದೇ 1,480 ಆಮೇಲೆ 1,080 ಪೈಸೆ ಇದೆಯಲ್ಲ ಆ ಥರ ಬಿಡಿ. ಆಮೇಲೆ ಆ ಥರ ಬಿಡಿಸ್ಕೊಂಡು ಬರ್ಬೋದು ಬಿಡು, ನಾನು 2,000 ರೂಪಾಯಿ ಹೋಗಿರ್ಬೋದು, ಅದೇ ಥರ ನಾನು 2,000 ರೂಪಾಯಿ ಹೋಗಿದ್ದು ಹೊಳ್ಳಿ ಬರ್ಬೋದಲ್ಲ ಅನ್ನೋ ಖುಷಿಗೆ ನಾನು ಬಿಟ್ಟೆ. ಆಮೇಲೆ ಇದು ನನಗೆ ಲಾಭ ಗಳಿಕೆ ಆಗುತ್ತದೆ ಅಂತ ನಾನು ಅಂದ್ಕೊಂಡ್ರೆ ಇನ್ನು ನಷ್ಟ ಗಳಿಕೆ ಆಯಿತು. ಅದೇ ಥರ ಮೋಸ ಮಾಡ್ತಾ ಇದ್ದಾರೆ ಜನರನ್ನು. ಆಮೇಲೆ ರಿಫಂಡ್ ಮೆಸೇಜು, ಆಮೇಲೆ ನಿಮಗೆ 50,000 ರೂಪಾಯಿ ಬಂದಿದೆ, 50,000 ರೂಪಾಯಿ ಬಂದಿದ್ದೆ ಅದರಲ್ಲಿ ನೀವು 20,000 ರೂಪಾಯಿ ಬಿಡಿ, 20,000 ರೂಪಾಯಿ ಬಿಟ್ಟಾಗ ನಿಮಗೆ 50,000 ರೂಪಾಯಿ ವಾಪಸ್ ಬರುತ್ತದೆ. ಅಬ್ಬಬ್ಬಾ. ಈ ಥರ ಒಬ್ಬ ಮನುಷ್ಯ ಕಷ್ಟಪಡುತ್ತಿದ್ದರೆ ಆ ಮನುಷ್ಯನ ಕಷ್ಟ ನೋಡೋದಿಲ್ಲ. ಅವನ ಕಡೆ ಇದ್ದ ಹಣವನ್ನು ಹೇಗೆ ವಂಚಿಸ್ಕೊಳ್ಳೋದು, ಆನ್ಲೈನ್ ಮುಖಾಂತರ ಹೇಗೆ ಫ್ರಾಡ್ ಮಾಡಿ ಅವನು ಹಣವನ್ನು ಮೋಸ ಮಾಡೋದು ಅನ್ನೋದು ಯೋಚನೆ. ಒಬ್ಬ ಮೀನುಗಾರ ಹಳೆಯಲ್ಲಿ ಮೀನು ಬಿಡ್ತಾ ಇದ್ದಾನೆ ಅಂದರೆ ಅವನು ಬಲೆ ಒಗಿತಾನೆ, ಅದರಲ್ಲಿ ಮೀನು ಯಾವಾಗ ಬಂದು ಬೀಳುತ್ತದೆ ಯೋಚನೆಯಲ್ಲಿ ಅವನು ಮೀನುಗಾರ ಒಂದು ಹಳೆಯ ದಡದ ಮೇಲೆ ಮೀನನ್ನು ಹಿಡಿಯಲು ಯೋಚಿಸುತ್ತಿರ್ತಾನೆ. ಅದೇ ಥರ ಪಂಜರದಲ್ಲಿ ಬಂದು ಬೀಳುತ್ತದೆ ಏನೋ, ಹೊಳೆಯಲ್ಲಿ ಬಂದು ಬೀಳುತ್ತದೆ ಅನ್ನೋ ಆ ಥರ ಈ ಜನರು ಫ್ರಾಡ್ ಮಾಡಲು ಒಬ್ಬ ಮನುಷ್ಯ ಹೇಗೆ ನಮ್ಮ ಸಂಪರ್ಕದಲ್ಲಿ ಹೇಗೆ ಬಂದು ಬೀಳುತ್ತಾನೆ ಅನ್ನೋ, ಅವನನ್ನು ಹೇಗೆ ಫ್ರಾಡ್ ಮಾಡಬಹುದು. ಇವರು ನಮ್ಮ MD, ಇವ್ರಿಗೆ ನೀವು ಹಣ ಬಿಡಿ, ಆಮೇಲೆ ನಿಮಗೆ ವಾಪಸ್ ಹಣ ಬರುತ್ತದೆ ಅಂತ ಹೇಳಿ ಅವ್ರನ್ನ ನಂಬಿಸಿ ಕುತ್ತಿಗೆ. ಅದೇ ಥರ ನಿಮಗೆ ಟ್ರೇಡಿಂಗ್ ಮಾಡಬೇಕು ಅನ್ನೋದು ನಿಮಗೆ ಇದ್ದರೆ ಅದರ ಮೇಲೆ ನಂಬಿಕೆ ಇಡಿ. ಯಾವುದೋ ಒಂದು ಒಳ್ಳೆಯ ಟ್ರೇಡಿಂಗು, ಫೈಂಡ್ ಸೇಫ್, ಏಂಜಲ್ ಒನ್, ಗ್ರೋ ಆ್ಯಪು, ಅದೇ ಥರ ಯಾವುದೇ ಒಂದು ಇರ್ಬೋದು, ಅದರ ಮೇಲೆ ನಂಬಿಕೆ ಇಡಿ. ಇವು ಬೇಕು, ನಾನು ಅದನ್ನು ಮಾಡಿಕೊಡ್ತೀನಿ, ನಿಮಗೆ ಹೆಚ್ಚು ಗಳಿಕೆ ಮಾಡಿಕೊಡ್ತೀನಿ. ಅದೇ ಥರ ನೀವು ತಿಳ್ಕೊಳ್ಳಿ, 300 ರೂಪಾಯಿದಲ್ಲಿ 6,000 ರೂಪಾಯಿ ಕೊಡೋದು ಅನ್ನೋದು ನನಗೆ ವಿಚಿತ್ರವಾಯಿತು. ಯಾರೋ 6,000 ರೂಪಾಯಿ ಕೊಡ್ಬೋದು ಅನ್ನೋದು ವಿಚಿತ್ರ ಆಗಿ ನಾನು 300 ರೂಪಾಯಿಗೆ ಕೊಟ್ಟೆ ಒಂದು. ಅದೇ ಥರ ನನಗೆ 6,000 ರೂಪಾಯಿ ಬಂದೇ ಬರ್ಬೋದು ಅನ್ನೋ ನಂಬಿಕೆಯಲ್ಲೇ ಬಿಟ್ಟೆ. ಆಮೇಲೆ 1,000 ರೂಪಾಯಿ 480 ಬಿಟ್ಟೆ. ಆಮೇಲೆ 2,000 ರೂಪಾಯಿ ಬಿಟ್ಟೆ, ಬರ್ಬೋದು ಬಿಡು, ಬಂದರೆ ಒಳ್ಳೆಯದೇನೆ ಅಂತ ಬಿಟ್ಟೆ. ಆಮೇಲೆ ಅದು ಇವನು ಮೋಸ ಮಾಡ್ತಾನೆ ಅನ್ನೋದು ನನಗೆ ಹೊಳಿಲಿಲ್ಲ. ಅದೇ ಥರ ಮಾರ್ಚ್ 17ರಲ್ಲಿ ಇರೋ ಥರ ನಾಟಕ ಮಾಡಿ ನಾನು ಅವನಿಗೆ ಹೇಳ್ಕೊಂಡೆ, ನನ್ನ ಹಣನ ವಾಪಸ್ ಕೊಡಿ ಅಂತ. ಇಲ್ಲ, ನೀವು ಇನ್ವೆಸ್ಟ್ ಮಾಡಿದ ಹಣನ ನಾಳೆ ನೀವು 10 ಗಂಟೆಗೆ ಫೋನ್ ಹಚ್ಚಿ, ನೀವು ಇನ್ವೆಸ್ಟ್ ಮಾಡಿದ ರೊಕ್ಕನ 10 ಗಂಟೆಗೆ ಹಚ್ಚಿ, ಬೆಳಿಗ್ಗೆ 10 ಗಂಟೆಗೆ ಹಚ್ಚಿ, ನಾನು ನಿಮಗೆ ವಾಪಸ್ ಕೊಡ್ತೀನಿ ಅಂದು. ಅದೇ ಥರ ಫೋನ್ ಹಚ್ಚಿ ನಾನು ನಿಮಗೆ ಇನ್ವೆಸ್ಟ್ ಮಾಡಿದ ರೊಕ್ಕನ ವಾಪಸ್ ಕೊಡ್ತೀನಿ. ಇನ್ವೆಸ್ಟ್ ಮಾಡಿದ ರೊಕ್ಕ ವಾಪಸ್ ಬರಲಿಲ್ಲ. ಅದೇ ಥರ ಪ್ರಾಫಿಟ್ ರೊಕ್ಕ ಬರುವುದಿಲ್ಲ, ನಿಮಗೆ ಇನ್ವೆಸ್ಟ್ ರೊಕ್ಕ ಬರುತ್ತದೆ ಅಂತ ಹೇಳಿ ಆಮೇಲೆ ಅವನ ಮೋಸ ಮಾಡಿದ. ಎಷ್ಟೋ ಮಂದಿ ಜನರು ನಂಬಿ ಲಕ್ಷ ಗಂಟಲೆ ಕೋಟಿ ಗಂಟಲೆ ಫ್ರಾಡ್ ಆಗಿದ್ದ ಜನರು ಇದ್ದಾರೆ. ಅದೇ ಥರ ಇವರು ಎಷ್ಟು ಮಂದಿನ ನಂಬಿಸಿ ಫ್ರಾಡ್ ಮಾಡಿರ್ಬೋದು ಏನೂ ಗೊತ್ತಿಲ್ಲ. ಅದೇ ಥರ ನಿಮಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದೀನಿ, ಕೂಡ ಮೋಸ ಹೋಗಬೇಡಿ, ಇನ್ನೊಬ್ಬರಿಂದ ಮೋಸ ಹೋಗಬೇಡಿ. ಆಮೇಲೆ ನಾರ್ಮಲ್ ಮೆಸೇಜ್ ಆಗಿರ್ಬೋದು, ಆನ್ಲೈನ್ ಮುಖಾಂತರ ರೊಕ್ಕ ಹೊಡೆಯೋದಾಗಿರ್ಬೋದು, ಯಾವುದೋ ಒಂದು ಇರ್ಬೋದು. ಅದೇ ಥರ ನೀವು ಯಾವುದೇ ಒಂದು ಟ್ರಸ್ಟ್ ಮಾಡ್ತಾ ಇದ್ದರೆ, ಯಾವುದೇ ಒಂದು ಶೇರ್ ಮಾರ್ಕೆಟ್ನಲ್ಲಿ ಹಣನ ಹೂಡಿಕೆ ಮಾಡಬೇಕು ಅನ್ನೋಂತಿದ್ದರೆ ನಂಬಿಕೆ ಇದ್ದಿದ್ದ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ. ಅದೇ ಥರ ಇನ್ನೇನು ಭಾಳ ಒಳ್ಳೆಯ ಸಂದೇಶನೇ ಕೊಡ್ತಾ ಇದ್ದಾನೆ, ಏನು ದೊಡ್ಡ ತಿಳಿದವ್ರ ಥರ. ನಾನು ಮೋಸ ಹೋಗಿದ್ದಕ್ಕೇ ನಿಮ್ಮ ಮುಂದೆ ಹೇಳ್ಕೊತಿದ್ದೀನಿ ಅಷ್ಟೇ. ನಿಮ್ಮ ಧನ್ಯವಾದಗಳು.